Yeah. Varani will start a prayer. Hari Sarvotama Vaya Jivotam. Hari Sarvottama Vaya Jivottama. Madhvamate Hari Parataraha Satyam Jagat Tattvato. श्रीमन्मध्वमते हरितरतरः सत्यं जगत्तत्त्वतो जीवगणा भिन्ना जीवगणा हरे रघुचरा नीचो च भावंगता भिन्ना जीवगणा हरेरनुचराः नीचो च भावङ्गता मुक्तिर्नैज सुखानुभूतिरमला भक्तिस्तत्साधनम् मुक्तिर्नैजानुभूतिरमला भक्तिश्च तत्साधनम् यश्चाद्विद्यं प्रमाणाखिला नायकविद्यो हरिः यश्चादित्रितयं प्रमाण अखिला आयैकवेद्यो हरिः हरि सर्वोत्तम वायुजीवतम Hari Sarvottama सर्वोत्तम वायुजीवोत्तम ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ಬೋಧಿಯಲ್ಲಿ ಒಂದು ಸ್ವಲ್ಪ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಅನ್ನ ಮಾಡೋಣ. ಸೊ ಅದಕ್ಕೆ ಮುಂಚಿತವಾಗಿ ಒಂದು ಪ್ರೀ ಟೆಕ್ಸ್ಟ್ ಅನ್ನ ನಾನು ಇಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ. ಒನ್ಸ್ ಅಗೇನ್ ನಾವಿಲ್ಲಿ ಏನ್ ಹೇಳ್ತೀವಿ, ಇದು ಚಿಂತನೆ ಮಾತ್ರ. ಅಂದ್ರೆ ನಾವ್ ಯಾವ ತರ ಚಿಂತನೆ ಮಾಡ್ತೀವಿ ಅಂತ ಅನ್ನೋದು ಇಲ್ಲಿ ನಾವು ರೀಪ್ರೊಡ್ಯೂಸ್ ಮಾಡಿರ್ತೀವಿ. ಹೊರತಾಗಿ ಇದು ಜಜ್ಮೆಂಟಲ್ ಅಂತ ಹೇಳಿ ಯಾರು ದಯವಿಟ್ಟು ತಿಳ್ಕೊಬಾರ್ದು. ಈಗ ಇವತ್ತಿನ ವಿಷಯದಲ್ಲಿ ನಾವು ಚಿಂತನೆ ಮಾಡಬೇಕಾಗಿದ್ದು ಅಂದ್ರೆ ದೇವಸ್ಥಾನಗಳು ಮತ್ತು ನಮ್ಮ ಸಮಾಜ. ದೇವಸ್ಥಾನ ಅಂದ್ರೆ ಅದು ದೇವಸ್ಥಾನ ಆಗಿರ್ಬಹುದು, ಅಥವಾ ನಮ್ಮ ಊರಲ್ಲಿರ್ತಕ್ಕಂಥ ಗುರುಕುಲ ಇರಬಹುದು, ಅಥವಾ ನಮ್ಮ ಊರಲ್ಲಿರ್ತಕ್ಕಂಥ ಯಾವುದೇ ಒಂದು ಮಠ. ಸೊ ಈ ತರ ಮೂರು ರೀತಿಯಲ್ಲಿ ಇವತ್ತು ನಾವು ಧಾರ್ಮಿಕ ಕೇಂದ್ರಗಳನ್ನು ನಾವು ನಮ್ಮ ಊರುಗಳಲ್ಲೆಲ್ಲ ನೋಡ್ತಾ ಇದ್ದೀವಿ. ಬೆಂಗಳೂರಂತ ಮಹಾನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಈ ತರ ಧಾರ್ಮಿಕ ಕೇಂದ್ರಗಳಿವೆ. ಪ್ರತಿಯೊಂದು ಧಾರ್ಮಿಕ ಕೇಂದ್ರಗಳಲ್ಲಿ ಅವರದೇ ಆದಂತ ಒಂದು ಕಮಿಟಿ, ಅವರದೇ ಆದಂತ ಒಂದು ಪದ್ಧತಿಗಳು, ಆರಾಧನಾ ಮುಹೂರ್ತಗಳು ಮತ್ತು ಅಭಿಷೇಕ ಮುಂತಾದಿ ವಿಷಯಗಳು ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಚಿಂತನೆ ಮಾಡಬೇಕಾದ ವಿಷಯ ಏನು ಅಂದ್ರೆ, ಈ ಧಾರ್ಮಿಕ ಕೇಂದ್ರಗಳ ಉಪಯೋಗವೇನು, ಅಂದ್ರೆ ಸಮಾಜ ಈ ಧಾರ್ಮಿಕ ಕೇಂದ್ರಗಳೊಂದಿಗೆ ಹೇಗೆ ಜೋಡಣೆ ಆಗ್ಬೇಕು, ಮತ್ತು ನಾವು ಸಮಾಜದಲ್ಲಿ ಇರ್ತಕ್ಕಂಥ ನಾವು ಈ ಧಾರ್ಮಿಕ ಕೇಂದ್ರಗಳಿಂದ ಏನನ್ನ ಬಯಸ್ತೇವೆ ಅಂತನೋ ಒಂದು ಚಿಂತನೆಯನ್ನ ಇವತ್ತು ಮಾಡಬೇಕಾಗಿದೆ. ಈ ಚಿಂತನೆ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಒಂದೆರಡು ಪಾಯಿಂಟ್ ಅಂದ್ರೆ, ಇವನ್ ಬೇರೆ ದೇಶದಿಂದ ಬಂದಿರತಕ್ಕಂಥ ಬ್ರಿಟಿಷರಾಗಿರ್ಬಹುದು, ಮೊಘಲರಾಗಿರ್ಬಹುದು, ಅವರು ಒಂದು ವಿಷಯವನ್ನ ಅಕ್ನಾಲೇಜ್ ಮಾಡಿ ಹೋಗ್ಬೇಕಾದ್ರೆ ಏನು ಅಂದ್ರೆ, ಎವ್ರಿಥಿಂಗ್ ಇನ್ ಇಂಡಿಯಾ ಈಸ್ ಅರೌಂಡ್ ಟೆಂಪಲ್ ಆಸ್ ಅ ಸೆಂಟರ್. ಅಂದ್ರೆ ದೇವಸ್ಥಾನವನ್ನ ಮಧ್ಯದಲ್ಲಿ ಇಟ್ಟುಕೊಂಡು ಎಲ್ಲವನ್ನ ಮಾಡ್ಕೊಂಡಿದ್ದಾರೆ ಇಂಡಿಯಾದಲ್ಲಿ ಅಂತ ಹೇಳಿ ಹೇಳಿದ್ದಾರೆ. ಇವತ್ತಿನ ದಿನದಲ್ಲಿ ನಾವು ಏನು ಬದಲಾವಣೆಯನ್ನ ಕಾಣ್ತಾ ಇದ್ದೀವಿ, ಸಮಾಜದಲ್ಲಿ ಇರ್ತಕ್ಕಂಥ ನಾವು ಏನನ್ನ ಮೋಸ್ಟ್ಲಿ ಬಯಸ್ತಾ ಇದ್ದೀವಿ ಅಂತ ಅನ್ನೋದನ್ನ ಇವತ್ತು ಸ್ವಲ್ಪ ಚಿಂತನೆಯನ್ನ ಮಾಡೋಣ. ಒನ್ಸ್ ಅಗೇನ್ ಇದರಲ್ಲಿ ಸರಿ ತಪ್ಪು ಅಂತಕ್ಕಂಥ ವಿಷಯವನ್ನ ನಾವು ಹುಡುಕ್ತಾ ಇಲ್ಲ. ಮತ್ತೆ ಇದು ಜಜ್ಮೆಂಟಲ್ ಅಂತೂ ಅಲ್ಲ. ನಾವು ಈ ತರ ಹೇಳಿದ್ರೆ ಹಿಂಗೆ ಇರಬೇಕು, ನಾನು ಹೇಳ್ದಂಗೆ ಇರಬೇಕು ಅಂತ ಅನ್ನೋದು ಭಾವನೆಗಳಲ್ಲ. ಒಂದು ಸಮಾಜದ ವ್ಯಕ್ತಿಯಾಗಿ ನಾವು ಏನನ್ನ ಬಯಸ್ತೀವಿ ಅಂತ ಅನ್ನೋದು ಮಾತ್ರ ಇಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ನಾನು ಅನ್ಮ್ಯೂಟ್ ಮಾಡೋದ್ರಿಂದ ನನ್ನಿಂದಾನೇ ಶುರು ಮಾಡ್ತೀನಿ. ನಾನು ಒಂದು ಏರಿಯಾದಲ್ಲಿ ಒಂದು ಧಾರ್ಮಿಕ ಕೇಂದ್ರ ಅಂದ್ರೆ ಇದು ದೇವಸ್ಥಾನ ಇರ್ಬೋದು, ಮಠ ಇರ್ಬೋದು, ಗುರುಕುಲ ಇರ್ಬೋದು, ಅಥವಾ ಯಾವುದೇ ಬೃಂದಾವನ ಇರ್ತಕ್ಕಂಥ ಸ್ಥಳ ಇರ್ಬೋದು, ಅದನ್ನ ಧಾರ್ಮಿಕ ಸ್ಥಳ ಅಂತ ನಾನು ತಿಳ್ಕೊಳ್ತೀನಿ. ನನಗೆ ಮುಖ್ಯವಾಗಿ ಧಾರ್ಮಿಕ ಸ್ಥಳದಿಂದ ಬೇಕಾಗಿರ್ತಕ್ಕಂಥ ಮೂಲಭೂತವಾದಂತಹ ವಿಷಯಗಳು ಅಂದ್ರೆ, ಒಂದು ಧರ್ಮ ಪ್ರಸಾರ, ಅಲ್ಲಿಂದ ಧರ್ಮ ಪ್ರಸಾರ ಆಗ್ಬೇಕು, ಇದು ಮುಖ್ಯ ಉದ್ದೇಶ. ಎರಡನೆಯದ್ದು, ಅಲ್ಲಿ ಧರ್ಮಕ್ಕೆ ಅನುಕೂಲವಾದಂತಹ ಕಾರ್ಯಗಳು ನಡೀತಾ ಇರಬೇಕು. ಅದು ಅನ್ನದಾನ ಆಗಿರಬಹುದು, ಜ್ಞಾನದಾನ ಆಗಿರಬಹುದು,
ಅಥವಾ ಚಿಂತನ ಮಂಥನ ಮುಖ್ಯವಾದಂತಹ ಇಂತಹ ಕಾರ್ಯಕ್ರಮಗಳಾಗಿರಬಹುದು. ಇದು 2ನೇ ಬಯಕೆ. 3ನೇದು ಈ ದೇವಸ್ಥಾನಗಳು ಕಾಸ್ಟ್ ಸೆಂಟರ್ ಆಗಬಾರ್ದು. ಅಂದ್ರೆ ಅದು ಬರೀ ಒಂದು ಹಣದ ಖರ್ಚಿಗಾಗಿ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರಬಾರ್ದು. 4ನೇದ್ದು ನಮ್ಮ ಪರಿಸರ ಪ್ರೇಮಿಯಾಗಿ ಆ ದೇವಸ್ಥಾನಗಳು ಬೆಳೆಬೇಕು. ಪರಿಸರ ಪ್ರೇಮಿ ಅಂದ್ರೆ ಈಗ ನಾನು ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಅಗೇನ್ ಇದರಲ್ಲಿ ಸರಿ ತಪ್ಪು ಅಂತ ನಾನು ಯಾವುದು ಹೇಳ್ತಾ ಇಲ್ಲ. ನಾವು ಇವತ್ತು 1000 ಲೀಟರ್ ಹಾಲಿನ ಅಭಿಷೇಕ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಕ್ಷೀರಾಭಿಷೇಕಕ್ಕೆ 1000 ಲೀಟರ್ದಿಂದ ಮಾಡಬೇಕೋ ಬೇಡವೋ ಇದು 1ನೇ ಪ್ರಶ್ನೆ. 2ನೇದ್ದು 1000 ಲೀಟರ್ ಅಭಿಷೇಕ ಮಾಡೋದು ನಾವು ಇದರಿಂದ ಹಾಲಿನಿಂದ. ಹಾಲು ಬರುವುದು ಇದರಿಂದ ಆಕಳುಗಳಿಂದ, ಹಸುಗಳಿಂದ. ಹಸುಗಳು 1000 ಲೀಟರ್ ಹಾಲು ಹಿಂಡಲಿಕ್ಕೆ ಶಕ್ತಿಯುತವಾಗಿದೆಯಾ ಇಲ್ವಾ? ಒಂದು ವೇಳೆ ನಾವು ಡಿಮಾಂಡ್ ಅನ್ನು ಹೆಚ್ಚು ಮಾಡ್ತಾ ಹೋದ್ರೆ ವ್ಯಾಪಾರಿಗಳು ಏನ್ ಮಾಡ್ತಾರೆ? ಸಪ್ಲೈಯನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. 5 ಹಸು ಇದ್ರೆ 5 ಹಸುವಿನಿಂದ ಇವತ್ತು ಒಂದು ಧಾರ್ಮಿಕ ಕೇಂದ್ರದಲ್ಲಿ 5 ಲೀಟರ್ ಹಾಲು ಬೇಕಾಗ್ತಿತ್ತು ಅಂದ್ರೆ 5 ಲೀಟರ್ ಹಿಂಡ್ತಿತ್ತು ಅಂದ್ರೆ 5 ಲೀಟರ್ ಕೊಡ್ತಾರೆ ಅವರು. ವ್ಯಾಪಾರಸ್ಥರು ಆ ತರ ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ. ನಾವು ಆ ಡಿಮಾಂಡ್ ಅನ್ನ 10 ಲೀಟರ್ ಮಾಡಿದ್ರೆ ಅವ್ರು ಅದೇ 5 ಹಸುಗಳಿಂದ 10 ಲೀಟರ್ ಅನ್ನ ಹಾಲು ಹಿಂಡಬೇಕಾಗತ್ತೆ. ನಾವು ಅದನ್ನೇ 100 ಲೀಟರ್ ಮಾಡಿದ್ರೆ ಅವ್ರು 100 ಲೀಟರ್ ಮಾಡ್ಬೇಕಾಗತ್ತೆ. ಇವತ್ತು ಜಗತ್ತೆಲ್ಲ ಒಂದಾಗಿದೆ. ನಾವು ಹಾಲು ಬೇಕಿದ್ರೆ ಇವತ್ತು ಅಮೆರಿಕದಿಂದ ತರಿಸ್ಬೋದು, ಆ ಪ್ರಶ್ನೆ ಬೇರೆ. ಆದ್ರೆ ಮೂಲಭೂತವಾಗಿ ಇಲ್ಲಿ ಸಿಗ್ತಾ ಇರೋದು ಹಾಲು. ಇದು ಹೆಂಗಂದ್ರೆ ಸ್ವಾಮಿಗಳ ಹತ್ರ ನಾವು 10,000 ಜನ ಮುದ್ರಾ ತಗೊಳ್ತೀವಿ ಅಂದ್ರೆ ಕೊಡೋರೊಬ್ಬರೇ. ತಗೊಳ್ಳೋರು 10,000 ಇರ್ಬೋದು, ನಾಳೆ 20,000 ಆಗ್ಬೋದು, ನಾಳೆ 50,000 ಆಗ್ಬೋದು. ಆದ್ರೆ ಕೊಡೋರು ಅವರನ್ನು ನಾವು ಮಲ್ಟಿಪಲ್ ಮಾಡೋಕ್ಕಾಗಲ್ಲ. ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಹಾಗೆ ಹಸುಗಳ ಮೇಲೆ ಕೂಡ ತುಂಬಾನೇ ಪ್ರೆಷರ್ ಬರುತ್ತೆ. ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾರೆ ಅಥವಾ ಹೈಬ್ರಿಡ್ ಹಸುಗಳನ್ನ ತರ್ತಾರೆ. ಈ ತರ ಎಲ್ಲ ಸಮಾಜದಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಅದೇ ತರ ತುಳಸಿ ಇರಬಹುದು. ನಾವು ತುಳಸಿ ಡಿಮಾಂಡ್ ಅನ್ನ ಹೆಚ್ಚು ಮಾಡಿದ್ರೆ ಹೋಗ್ತಾ ಹೋಗ್ತಾ ತುಳಸಿಯನ್ನ ಅವ್ರು ಹೈಬ್ರಿಡ್ ಆಗಿ ತಯಾರು ಮಾಡಕ್ ಹೋಗ್ತಾರೆ. ಅಥವಾ ಅದನ್ನ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡಿಬಿಟ್ಟು ಡೂಪ್ಲಿಕೇಟ್ ತುಳಸಿಯನ್ನ ಮಾಡಿ ಒರಿಜಿನಾಲಿಟಿಯನ್ನ ನಾವು ಮುಂದೆ ಫ್ಯೂಚರ್ದಲ್ಲಿ ಕಳ್ಕೋಬಹುದು. ಇದು ಒಂದು ಸುಮ್ಮನೆ ಉದಾಹರಣೆ. ಅಂದ್ರೆ ಸಮಾಜಕ್ಕೆ ಅನುಕೂಲವಾಗಿರ್ತಕ್ಕಂಥ ಚಟುವಟಿಕೆಗಳು ಅಲ್ಲಿ ಆಗ್ತಾ ಇರಬೇಕು, ಡಿಮಾಂಡ್ಗಳು ಅಷ್ಟೇ ಕ್ರಿಯೇಟ್ ಆಗ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಯಾಕಂದ್ರೆ ಇನ್ನೂ ಸಾಕಷ್ಟು ಹೇಳ್ಬೋದು, ಆದ್ರೆ ಇದು ಚಿಂತನೆ ಎಲ್ಲರೂ ಮಾಡೋ ಅವಕಾಶ ಇರೋದ್ರಿಂದ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮುಂದೆ ಯಾರಾದ್ರೂ ಹೇಳ್ಬೋದು. ನನ್ನ ವಿಚಾರದಲ್ಲಿ ದೇವಸ್ಥಾನಗಳು ಮತ್ತು ಮೂರ್ತಿ ಪೂಜೆ ಇದು ಒಂದು ವಿಶೇಷವಾದಂತಹ ಹಿಂದೂ ಧರ್ಮದ ಪದ್ಧತಿ. ವಿಚಾರ ಅಂದ್ರೆ ಜಗತ್ತಿನ ಎಲ್ಲ ಸಿದ್ಧಾಂತಗಳನ್ನು ನೋಡಿದಾಗ ಮೂರ್ತಿ ಪೂಜೆ ಹೆಚ್ಚು ಪ್ರಸ್ತುತವಾಗಿರೋದು ಈ ನಮ್ಮ ಹಿಂದೂ ಧರ್ಮದಲ್ಲಿ ಹೆಚ್ಚು. ಇವು ನಿರಾಕಾರವಾದವನ್ನ ಮಾಡ್ತಾರೆ ಎಲ್ಲ ಸಿದ್ಧಾಂತಗಳು. ನಿರಾಕಾರ ಎಷ್ಟು ಮಹತ್ವದ್ದು ಅಥವಾ ಎಷ್ಟು ಅದರದ ಅವಶ್ಯಕತೆ ಇದೆ, ಅಥವಾ ಅವ್ರು ಏನಂತಾರೆ ಎಲ್ಲ ಕಡೆನೂ ದೇವರಿದ್ದಾನೆ, ಯಾಕೆ ನಾವು ಮೂರ್ತಿಯಲ್ಲೇ ನಾವು ವಿಚಾರ ಮಾಡ್ಬೇಕು ದೇವರನ್ನ ಅಂತ, ಭಕ್ತಿಯನ್ನ ನಾವು ಯಾಕೆ ಮಾಡ್ಬೇಕು ಅಂತ. ಇಲ್ಲಿ ನಮ್ಮ ಮಧ್ವಾಚಾರ ವಿಶೇಷವಾಗಿ ಮೂರ್ತಿ ಪೂಜೆಗೆ ಒತ್ತು ಕೊಟ್ಟಿದ್ದಾರೆ. ಯಾಕೆ ಮೂರ್ತಿ ಪೂಜೆಯ ಅವಶ್ಯಕತೆ ಇದೆ ಅಂದ್ರೆ ಇಲ್ಲಿ ಭಿನ್ನಾಜೀವಗಣ ಹರೇರನುಚರ ನೀಚೋಚ್ಚ ಭಾವಂಗತಃ ಅಂತ ಅನ್ನೋ ಒಂದು ವಿಚಾರಧಾರೆ. ಅಂದ್ರೆ ಜೀವರ ಎಲ್ಲ ಸಕಲ ಜನರ ಒಂದು ಏನಿದೆ ಯೋಗ್ಯತಾ ಇದೆ, ಹೆಚ್ಚು ಕಡಿಮೆ ಇದೆ, ತಾರತಮ್ಯದಲ್ಲಿ ಇದೆ. ಸೊ ಮಧ್ವಾಚಾರ್ಯರು ಎಲ್ಲ ಕಡೆ ನೋಡ್ತಾ ಇತ್ತು ದೇವರನ್ನ, ಎಲ್ಲ ಕಡೆನೂ ಅವ್ರಿಗೆ ದರ್ಶನ ಆಗ್ತಾ ಇತ್ತು. ರಾಮಕೃಷ್ಣ ಪರಮಹಂಸರದು ಕತೆ ಕೇಳಿದಾಗೂ ಹಾಗೆ ಅನ್ಸುತ್ತೆ, ಎಲ್ಲ ಕಡೆಯೂ ದೇವರನ್ನ ನೋಡ್ತಾ ಇದ್ರು. ಆ ಯೋಗ್ಯತಾ ಎಲ್ಲರಿಗೂ ಇರೋದಿಲ್ಲ. ಸೊ ಹೀಗಾಗಿ ತಾರತಮ್ಯದ ಪ್ರಕಾರ ಎಲ್ಲ ಕೆಳಮಟ್ಟದ ಜನರಿಗೆ ಅಥವಾ ಯೋಗ್ಯತೆ ಕಡಿಮೆ ಇರುವ ಜನರಿಗೆ ಇದು ಒಂದು ಮೂರ್ತಿ ಪೂಜೆ ಅವಶ್ಯಕತೆ ಇರುತ್ತೆ. ಹೀಗಾಗಿ ಈಗ ನೀವು ಬೇರೆ ನಿರಾಕಾರವಾದಂತಹ ಸಿದ್ಧಾಂತಗಳ ಫಾಲೋವರ್ಸ್ ಅನ್ನು ನೋಡಿದಾಗ ಅಲ್ಲಿ ಒಂದು ಕ್ರೌರ್ಯತೆ ಅಥವಾ ಒಂದು ಅತೃಪ್ತಿ ಇದೆ. ಯಾಕೆ ಅತೃಪ್ತಿ ಇದೆ ಅಂದ್ರೆ ದೇ ಕುಡಂಟ್ ಏಬಲ್ ಟು ಅಲೈನ್ ವಿತ್ ದ ಗಾಡ್ ಇನ್ ದೇರ್ ಓನ್ ಲೆವೆಲ್. ಅದೇ ಆ ದೃಷ್ಟಿಯಿಂದನೇ ಈ ಒಂದು ಅತೃಪ್ತಿ ಕಾರಣ ಇದೆ ಅಲ್ಲಿ ಯಾರು ನಿರಾಕಾರವನ್ನ ಫಾಲೋ ಮಾಡ್ತಾರೆ. ಸೊ ಈ ದೃಷ್ಟಿಯಲ್ಲಿ ಒಂದು ಮೂರ್ತಿ ಪೂಜೆ ಅತ್ಯಂತ ಅವಶ್ಯಕವಾದಂತಹ ಒಂದು ಸಿದ್ಧಾಂತ ವಿಚಾರ. ಇದನ್ನು ನಮ್ಮ ಮಧ್ವಾಚಾರ್ಯರು ಆಯಾ ತಾರತಮ್ಯದ ಯೋಗ್ಯತಾ ಜೀವಿಗಳಿಗೆ ಅವಶ್ಯಕತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಇದು ಒಂದು ವಿಶೇಷ.
ದೇವಸ್ಥಾನ. ಈಗ ದೇವಸ್ಥಾನ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮ್ಮ ಹಳೆಯ ಯಾವ ದೇವಸ್ಥಾನಗಳಿದ್ದು ಅವು ನೀವು ಹೇಳಿದ ಹಾಗೆ ಪ್ರಕೃತಿ ಮಡಿಲಲ್ಲೇ ಇತ್ತು. ನದಿಯ ಬಳಿ ಅಥವಾ ಕಟ್ಟಡಗಳು ಕಲ್ಲಿನಿಂದ, ಅಂದ್ರೆ ಮೋರ್ ಅಲೈನ್ ಟು ದ ನೇಚರ್. ಅಂದ್ರೆ ನಮ್ಮ ಈ ಐರನ್ ಯೂಸ್ ಮಾಡೋದು ಅಥವಾ ಅಂದ್ರೆ ಸಳಿಗಳನ್ನ ಯೂಸ್ ಮಾಡೋದು ಅಥವಾ ಸಿಮೆಂಟ್ ಕಾಂಕ್ರೀಟ್ ಕಡಿಮೆ ಇತ್ತು, ಕಲ್ಲಿಗಿಂದನೇ ಇದು ಮಾಡ್ತಾ ಇದ್ರು. ಈಗ more capitalism got into our India, our westernization came into, our technology came into, we got migrated, we collected in only one geography. Means we moved to only one geography. Urbanization ಜಾಸ್ತಿ ಆಯ್ತು. ಈ ದೃಷ್ಟಿಯಲ್ಲಿ ಈ ಕ್ಯಾಪಿಟಲಿಸಂ ಎಲ್ಲಾ ಮೈಂಡ್ ಸೆಟ್ ಗಳಲ್ಲೂ ಮೂವ್ ಆದಾಗ ಈ ಒಂದು ದೇವಸ್ಥಾನದ ಒಂದು ಏನೋ ಒಂದು ವಿಚಾರಧಾರೆ ಇತ್ತು, ಅಲ್ಲಿ ಬಹಳಷ್ಟು ಚೇಂಜಸ್ ಗಳಾಗಿದ್ದಾವೆ. ನೀವು ಹೇಳಿದ ಹಾಗೆ ಹೂಗಳನ್ನ ಯೂಸ್ ಮಾಡದಂತಹ ಹೂಗಳನ್ನು ಯೂಸ್ ಮಾಡೋದು ಅಥವಾ ಹೈಬ್ರಿಡ್ ತುಳಸಿ, ಈ ತರದ್ದು ವಿಷಯಗಳು ಯಾಕೆ ಜಾಸ್ತಿ ಆಗ್ತಂದ್ರೆ ಎಲ್ಲರಿಗೂ ದುಡ್ಡು ಸಂಪಾದನೆ ಮಾಡಬೇಕು. ಅಲ್ಲಿ ಮಾಡುವಂತಹ ಕೆಲಸಗಾರರು ಏನಿದ್ದಾರೆ ದೇವಸ್ಥಾನದಲ್ಲಿ, ಅವರು ಜಾಬ್ ಅಂತ ಅದನ್ನ ನೋಡ್ತಾರೆ, ಪ್ರೊಫೆಷನ್ ಅಂತ ನೋಡ್ತಾರೆ. ಅಲ್ಲಿ ಬೇಕಾಗಿರೋದು ಯಾವುದು ಅಂದ್ರೆ ಶ್ರದ್ಧೆ ಬೇಕಾಗಿದೆ. ಶ್ರದ್ಧೆ ಇಂಪಾರ್ಟೆಂಟ್, ಶ್ರದ್ಧಾ ಸೆಂಟ್ರಿಕ್ ಇರಬೇಕು. ಈ ದೃಷ್ಟಿಯಲ್ಲಿ ನಮ್ಮ ದೇವಸ್ಥಾನಗಳು ಡೆವಲಪ್ ಆಗ್ಬೇಕು. ಈ ನಿಟ್ಟಿನಲ್ಲಿ ನಾವು ಹೆಚ್ಚು ಕಡಿಮೆ ಅಂದ್ರೆ ಈ ಕ್ಯಾಪಿಟಲಿಸಂ ನ ಕಡಿಮೆ ಮಾಡಿದ ಹಾಗೆ ಮಾಡ್ತಾ ಹೋದ ಹಾಗೆ ಈ ವಿಷಯಗಳಲ್ಲಿ ಒಂದು ಭಕ್ತಿಯ ಸೆಂಟರ್ ಆಗುತ್ತೆ ದೇವಸ್ಥಾನಗಳು. ಆಮೇಲೆ ಅಲ್ಲಿ ಜ್ಞಾನದ ಸೆಂಟರ್ ಆಗ್ಬೇಕು, ಅಂದ್ರೆ ನಾಲೆಜ್ ಸೆಂಟ್ರಿಕ್ ಆಗ್ಬೇಕು. ಅಲ್ಲಿ ಗುರುಗಳು ಏನಾದ್ರೂ ಒಂದು ಶ್ಲೋಕದ ಪಠಣೆ ಅಥವಾ ಟೀಚಿಂಗ್ ಇರಬೇಕು. ಅಲ್ಲಿ ಭಕ್ತಿಯ ಒಂದು ಪ್ರಾಧಾನ್ಯತೆ ಜಾಸ್ತಿ ಆಗ್ಬೇಕು. ಅಲ್ಲಿ ಕೆಲಸ ಮಾಡೋ, ಈಗ ಗುರುನಾನಕ್ ದೇವಸ್ಥಾನಗಳಲ್ಲಿ ಹೋದಾಗ ಎಂತ ರಿಚ್ ಬಂದ್ರು, ಅಲ್ಲಿ ಶ್ರೀಮಂತರು ಬಂದ್ರು, ಅವರು ಕಾಲು ಚಪ್ಪಲಿಯನ್ನ ಒರೆಸ್ತಾರೆ, ನೆಲವನ್ನು ಒರೆಸ್ತಾರೆ. ಅವ್ರಿಗೆಲ್ಲರಿಗೊಂದು ಆಕ್ಟಿವಿಟಿ ಅಸೈನ್ ಮಾಡಿದ್ದಾರೆ ಯಾವ ಗುರುನಾನಕ್ ಅಲ್ಲಿ ದೇವಸ್ಥಾನಗಳಲ್ಲಿ. ಸೊ ಹೀಗಾಗಿ ಅದೇ ತರಹದ ಒಂದು ನಮ್ಮಲ್ಲಿ ಇತ್ತು, ಈ ವಿಷಯಗಳು ಮೊದ್ಲಿಗೆ ಇದ್ದು. ಎಲ್ಲರೂ ಒಂದು ನೆಲ ಬರ್ಸೋದು, ಕ್ಲೀನ್ ಮಾಡೋದು, ಬೇರೆ ಬೇರೆ ಕೆಲಸಗಳನ್ನು ದೇವಸ್ಥಾನಗಳಿರುವಂತದ್ದು ತಾವೇ ಇನಿಷಿಯೇಷನ್ ತಗೊಂಡು ಮಾಡ್ತಾ ಇದ್ರು. ಈ ವಿಷಯನ ಮತ್ತೆ ಈ ಒಂದು ಅಲ್ಲಿ ಒಂದು ಜಾಬ್ ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಪ್ರೊಫೆಷನ್ ಕಾನ್ಸೆಪ್ಟ್ ಅನ್ನು ತೆಗೆದು ಈ ತರಹದ ಒಂದು ಹೊಸ ವಿಚಾರಧಾರೆಯನ್ನ ಮತ್ತೆ ನಮ್ಮ ದೇವಸ್ಥಾನಗಳಲ್ಲಿ ಇಂಡ್ಯೂಸ್ ಮಾಡ್ಬೇಕು. ಇಟ್ ವಿಲ್ ಬಿ ಓವರ್ ದಿ ಪೀರಿಯಡ್ ಇಟ್ ವಿಲ್ ಗೋನ್ ಟು ಹೆಲ್ಪ್ಫುಲ್. ಇದು ನನ್ನ ವಿಚಾರಧಾರೆ. ಉಳಿದವರು ಪ್ರಭಂಜನ್ ಅವರು ರೇಸ್ ಮಾಡಿದ್ದಾರೆ ಹ್ಯಾಂಡ್. ಪ್ರಭಂಜನ್ ಅವರು ಹೇಳ್ಬೇಕು. ನಮಸ್ಕಾರ. ನಾನಿವತ್ತು ಮೊದಲನೇ ಬಾರಿ ಮಧ್ವ ಶಾಖೆಯನ್ನು ಬಂದಿದ್ದೇನೆ. ತುಂಬಾ ಸಂತಸ ಕೊಡ್ತಾ ಇದೆ. ಇದೇ ವಿಚಾರವಾಗಿ ನಾನು ಸ್ವಲ್ಪ ಮಾತಾಡೋದಕ್ಕೂ ಪ್ರಯತ್ನ ಪಡ್ತೀನಿ. ಫಸ್ಟ್ ಆಫ್ ಆಲ್ ಅಂದ್ರೆ ಟೆಂಪಲ್ಸ್ ಆರ್ ಮಠಗಳು. ನಾನು ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಮಿಕ್ಸ್ ಮಾಡಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಬೇಗ ಕನ್ನಡ ಶಬ್ದಗಳು ಬರದೇ ಇದ್ರೆ ನಾನು ಐ ವಿಲ್ ಸ್ವಿಚ್ ಟು ಇಂಗ್ಲಿಷ್. ಸೊ ನಮ್ಮ ಮಂದಿರಗಳು ಬರೀ ನಮ್ಮ ಒಂದು ರಿಲಿಜಿಯಸ್ ಪ್ಲೇಸಸ್ ಆಗಿರದೆ, ಮುಂಚೆಯಿಂದಾನು ನಾವು ಅಂದ್ರೆ ಹಿಸ್ಟಾರಿಕಲ್ ಎವಿಡೆನ್ಸಸ್ ನೋಡಿದ್ರೆ ದೇ ವೇರ್ ಪ್ಲೇಸಸ್ ಆಫ್ ಕಲ್ಚರಲ್ ಸೆಂಟರ್ಸ್, ದೇ ವೇರ್ ಎಜುಕೇಶನ್ ಸೆಂಟರ್ಸ್ ಅಂಡ್ ದೇ ವೇರ್ ಎಕನಾಮಿಕ್ ಸೆಂಟರ್ಸ್. ಅದು ಹೇಗೆ ಅಂತಂದ್ರೆ ನೋಡಿ, ನಾವು ಬರೀ ಅಲ್ಲಿ ವರ್ಷಿಪ್ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ಅಲ್ಲಿ ನೃತ್ಯ ಸೇವೆ ಅಂತ ಆಗ್ತಿತ್ತು, ಸಂಗೀತ ಸೇವೆ ಅಂತ ಆಗ್ತಿತ್ತು, ಅಥವಾ ಬೇರೆ ಬೇರೆ ತರಹದ ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು. ಇಂಥವೆಲ್ಲ ತುಂಬಾನೇ ಮುಂಚೆಯಿಂದಾನು ಆಗ್ತಾನೆ ಇತ್ತು. ಸೊ ದೇ ವೇರ್ ನಾಟ್ ಲಿಮಿಟೆಡ್ ಟು, ಅನ್ಲೈಕ್ ಸರ್ಟನ್ ಅದರ್ ಕಮ್ಯುನಿಟೀಸ್, ಟೆಂಪಲ್ಸ್ ಆರ್ ನಾಟ್ ಎಟ್ ಆಲ್ ಪ್ಲೇಸಸ್ ಆಫ್ ಜಸ್ಟ್ ಪ್ಲೇಸಸ್ ಆಫ್ ವರ್ಷಿಪ್. ದೇ ಆರ್ ಮಚ್ ಮೋರ್ ಬಿಯಾಂಡ್ ದಟ್. ಅವಲ್ಲಿ ತುಂಬಾ ಕಲ್ಚರಲ್ ಇವೆಂಟ್ಸ್ ಆಗ್ತಿತ್ತು. ಆಮೇಲೆ ನಾಟ್ ಜಸ್ಟ್ ದಟ್, ಹಂಗಿದ್ರೆ ನಾವೊಂದು ವಿಚಾರ ಮಾಡ್ಬೇಕು. ಈಗ ಒಂದಿಷ್ಟು ತಮಿಳ್ನಾಡಲ್ಲಿ ಅಥವಾ ತಿರುಪತಿ ಟೆಂಪಲ್, ಇಷ್ಟು ದೊಡ್ಡ ಟೆಂಪಲ್ಸ್ ಯಾಕೆ ಕಟ್ಸಿತ್ತಿದ್ರು ರಾಜರು ಅಂತ. ಸೊ ಅದ್ರಕ್ಕೊಂದು ಹಿಸ್ಟ್ರಿ ನೋಡಿದ್ರೆ, ಎಲ್ಲೋ ಒಂದು ಬರಗಾಲ ಬಿತ್ತು ಅಥವಾ ಆಪಾತಕಾಲೀನ ಪರಿಸ್ಥಿತಿ ಬಂತು ಅಂದ್ರೆ ಎಲ್ಲರೂ ಆ ಊರಿನ ಜನರೆಲ್ಲ ಆ ಮಂದಿರದೊಳಗೆ ಹೋಗಿ ಅಲ್ಲಿ ಎಲ್ಲಾ ಊಟದ ವ್ಯವಸ್ಥೆ ಇರ್ತಿತ್ತು. ಅಲ್ಲಿ ಎಲ್ಲಾ ಅಂದ್ರೆ ಇಟ್ ವಾಸ್ ಅ ಪ್ಲೇಸ್ ಆಫ್ ರಿಸ್ಪೈಟ್. ಎಲ್ಲೂ ಯಾರಿಗೂ ಏನು ಸಿಕ್ಕಿಲ್ಲ ಅಂದ್ರೆ ಅವ್ರು ಹೋಗಿ ಅಥವಾ ಒಂದೇನೋ ಕ್ಷಾಮ ಏನೋ ಬಂದಿರ್ಬೋದು, ಅಥವಾ ಏನೋ ಊರಲ್ಲಿ ಉರಿ ಬಿದ್ದಿರ್ಬೋದು, ಆ ತರ ಏನಾದ್ರು ಆದಾಗ ಜನ, ಈಗ ನೋಡಿ ನಾವು ಹೇಳ್ತೀವಿ ಹೋಗಿ ಮಠ ಸೇರ್ಕೊಂಡ ಅಂತ ಹೇಳ್ತೀವಿ. ನಮ್ದೇನ್ ಮನೆ ಇದೆಯಾ, ಮಠ ಇದೆಯಾ ಅಂತ. ಅಂದ್ರೆ ಅದ್ ಹೇಳೋ ಉದ್ದೇಶ ಏನು ಅಂದ್ರೆ, ಮನೆ ಮಠ ವಾಸ್ ಕನ್ಸಿಡರ್ಡ್ ಇಕ್ವಿವೆಲೆಂಟ್. ಅಂದ್ರೆ ನಾವ್ ಮನೆ ಇರದವ್ರೆಲ್ಲ ಮಠಕ್ಕೆ ಹೋಗಿರೋಂತ ಪರಿಸ್ಥಿತಿ
ಅಲ್ಲಿ ಇಟ್ ವಾಸ್ ಸೋ ವೆಲ್ಕಮಿಂಗ್. ಸೊ ಟೆಂಪಲ್ಸ್ ವೇರ್ ನಾಟ್ ಜಸ್ಟ್ ಪ್ಲೇಸಸ್ ಆಫ್ ವರ್ಷಿಪ್, ದೇ ವೇರ್ ಎ ಪ್ಲೇಸ್ ಆಫ್ ರಿಸ್ಪೈಟ್ ಆಲ್ಸೋ. ಆಮೇಲೆ ಇನ್ನೊಂದೇನು ಅಂದ್ರೆ ನಮ್ ರಾಜರೆಲ್ಲ ತುಂಬಾ ಗೋಲ್ಡ್ ಅನ್ನ ಇಡ್ತಿದ್ರು ಇದರಲ್ಲಿ, ದೇವರಿಗೆಲ್ಲ ಗೋಲ್ಡ್ ಎಲ್ಲ ಅರ್ಪಿಸ್ತಿದ್ರು. ಅದು ಯಾಕೆ ಅಂತಂದ್ರೆ ನಾವು ದೇವರಿಗೆ ಅರ್ಪಣೆ ಮಾಡೋದು ನಮ್ಮ ನಮ್ಮ ದೇವರಿಗೆ ರಾಮನಿಗೆ ಕೊಡೋದು ಒಂದ್ ವಿಷಯ ಆದ್ರೆ, ಇಟ್ ಆಲ್ಸೋ ಬ್ರಾಟ್ ಅಪ್ ಆಸ್ ಅ ಸೈಡ್ ಇಫೆಕ್ಟ್, ಇಟ್ ಆಲ್ಸೋ ಬ್ರಾಟ್ ಅಪ್ ಲಾಟ್ ಆಫ್ ಎಕನಾಮಿಕ್ ಸ್ಟೆಬಿಲಿಟಿ. ಇವತ್ತಿಗೂ ನೋಡಿ ಯಾವ ದೇಶದಲ್ಲಿ ತುಂಬಾ ಗೋಲ್ಡ್ ಇರುತ್ತೋ, ಚಿನ್ನ ಇರುತ್ತೋ, ಅದಕ್ಕೆ ತುಂಬಾ ಎಕನಾಮಿಕ್ ಸ್ಟೆಬಿಲಿಟಿ ಅಂತ ಇವತ್ತಿಗೂ ಕನ್ಸಿಡರ್ ಮಾಡ್ತಾರೆ. ಸೊ ಮುಂಚೆನೂ ಹಂಗೆ ಇತ್ತು. ಸೊ ದೊಡ್ಡ ದೊಡ್ಡ ಮಂದಿರನ್ ಕಟ್ಸಿ ಅದ್ರಲ್ಲಿ ಈಗ ನಾವು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ನೋಡ್ಬೋದು, ತುಂಬಾ ಕೆಜಿ ಗಟ್ಲೆ, ಟನ್ ಗಟ್ಲೆ ಗೋಲ್ಡ್ ಇದೆ. ಅದರಿಂದ ಏನಾಗ್ತಿತ್ತು ಅಂದ್ರೆ ಆ ದೇಶಕ್ಕೆ, ಆ ರಾಜನಿಗೆ ತುಂಬಾ ಎಕನಾಮಿಕ್ ಸ್ಟೆಬಿಲಿಟಿ ಬರೋದು. ಸೊ ದಟ್ ವಾಸ್ ಆಲ್ಸೋ ಒನ್ ಆಫ್ ದ ರೀಸನ್ ವೈ ಟೆಂಪಲ್ಸ್ ವೇರ್ ಡನ್ ಇನ್ ಸಚ್ ಅ ಲಾರ್ಜ್ ಆಕ್ಟಿವಿಟೀಸ್, ಇನ್ ಅ ಲಾರ್ಜ್ ಎಕ್ಸ್ಟೆಂಟ್. ಇನ್ನೊಂದೇನು ಅಂತಂದ್ರೆ ಸೋಷಿಯಲ್ ವರ್ಕ್. ಈಗ ನೋಡಿ, ಒಂದು ಪುಷ್ಕರಣಿ ಅಗಿಯೋದಿರ್ಬೋದು, ಒಂದು ಎಲ್ಲಾ ನಮ್ಮಲ್ಲಿ ಟೆಂಪಲ್ಸ್ ನೋಡಿದ್ರೆ ಅದಕ್ಕೊಂದು ಅಸೋಸಿಯೇಟೆಡ್ ಪುಷ್ಕರಣಿ ಎಲ್ಲಾ ಮೇಜರ್ ಟೆಂಪಲ್ ನೋಡಿ, ಅದಕ್ಕೆ ಹತ್ತಿರದ ಒಂದು ನೀರಿನ ಸೋರ್ಸ್ ಇರ್ತಿತ್ತು. ಆ ನೀರಿನ ಸೋರ್ಸ್ ನ್ಯಾಚುರಲ್ ಆಗಿರೋದ್ರೂ ಇರ್ತಿತ್ತು ಅಥವಾ ಆರ್ಟಿಫಿಷಿಯಲ್ ಆಗಿದ್ರೂ ಇರ್ತಿತ್ತು. ಯಾಕಂದ್ರೆ ಸೊ ಎಷ್ಟು ಜನ ಬಂದಾಗ ಅಂತಂದ್ರೆ ಎಲ್ಲರೂ ಕೂಡ ತಮ್ಮ, ಈಗ ಸ್ವಾರ್ಥ ಅಂದ್ರೆ ಏನು, ದೇವರಿಗೆ ಮಾಡೋದು ಸ್ವಾರ್ಥನೇ ಅಲ್ವಾ, ಬಟ್ ಅದು ಪರಾರ್ಥ ಕೂಡ. ಹಂಗೆ ಈಗ ಏನೋ ಒಂದು ನೆಲ ಅಥವಾ ಇದನ್ನ ಸಿಲ್ಟ್ ತೆಗಿಯೋದು ಅಂತಾರಲ್ಲ, ಉಳ್ ತೆಗಿಯೋದು ಅಂತ, ಅದನ್ನೆಲ್ಲ ಪುಷ್ಕರಣಿದೆಲ್ಲ ಜನ ಸೇರ್ಕೊಂಡೇ ಮಾಡ್ಬಿಡ್ತಿದ್ರು. ಅದಕ್ಕೆ ಯಾರು ಪೇ ಮಾಡ್ಬೇಕಾಗಿರ್ಲಿಲ್ಲ, ದೇವರ ಸೇವೆ ಅಂತ ಮಾಡ್ಬಿಡ್ತಿದ್ರು. ಸೊ ಹಂಗಾಗಿ ದೇವರ ಸೇವೆ ಅಂತ ಮಾಡ್ತಾ ನಮ್ ಸಮಾಜ ಸೇವೆನೂ ಆಗೋ ಅಂತ ಒಂದು ಸಿಸ್ಟಮ್ ನಮ್ಮಲ್ಲಿ ಇತ್ತು. ಅನ್ಫಾರ್ಚುನೇಟ್ಲಿ ಇವತ್ತಿಗೆ ಅದಿಲ್ಲ. ಆಮೇಲೆ ಲಾಸ್ಟ್ಲಿ ಏನಂತಂದ್ರೆ ಎಜುಕೇಶನ್ ಸೆಂಟರ್. ನಮ್ಮ ದೊಡ್ಡ ದೊಡ್ಡ ಟೆಂಪಲ್ಗಳೆಲ್ಲ ನೋಡಿದ್ರೆ ಅಲ್ಲಿ ಶಾಸ್ತ್ರೀಯವಾದ ಅಭ್ಯಾಸನೂ ತುಂಬಾ ಆಗ್ತಿತ್ತು. ಇವತ್ತಿಗೆ ಮಠಗಳಲ್ಲಿ ಸ್ವಲ್ಪ ಆಗ್ತಿದೆ, ಬಟ್ ಟೆಂಪಲ್ಸ್ ಗಳಲ್ಲಿ ಅಲ್ಲೆಲ್ಲ ಬಿಟ್ಟು ಹೋಗಿದೆ. ಯಾಕಂದ್ರೆ ಅಲ್ಲಿ ಇರೋದಕ್ಕೇನೆ ವ್ಯವಸ್ಥೆ ಇಲ್ಲ. ಹಂಗಂದ್ರೆ ಇಷ್ಟು ದೊಡ್ಡ ಟೆಂಪಲ್ಸ್ ಕಟ್ಸಿ ಅಲ್ಲಿ ಯಾರು ಇರ್ತಿರ್ಲಿಲ್ವಾ ಅಂತ ಪ್ರಶ್ನೆ ಬರುತ್ತೆ, ಅದನ್ನ ಯಾರು ಮೇಂಟೈನ್ ಮಾಡ್ತಿದ್ರು ಅಂತ. ಸೊ ಅದಕ್ಕೆ ಅಲ್ಲಿ ಗುರುಗಳು, ತುಂಬಾ ಜನ ಗುರುಗಳಿದ್ದು ಅಲ್ಲಿ ಪಾಠ ಪ್ರವಚನ, ವೇದ ಅಧ್ಯಯನ ಇದೆಲ್ಲ ಮುಂಚೆ ಆಗ್ತಿರೋದು. ಬಟ್ ಇವತ್ತಿಗೆ ಅದು ದೇ ಹ್ಯಾವ್ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್ ಆಸ್ ಎಜುಕೇಶನ್ ಸೆಂಟರ್ಸ್. ಕೊನೆಯದಾಗಿ ಜಾತ್ರಾ ಮಹೋತ್ಸವ ಎಲ್ಲಾ ಗುಡಿಗಳಲ್ಲೂ, ಎಲ್ಲಾ ತೇರು ಅಂತ ಆಗುತ್ತೆ, ಒಂದು ವರ್ಷಕ್ಕೊಂದ್ಸರಿ ಜಾತ್ರಾ ಮಹೋತ್ಸವ ಅಂತ ಆಗುತ್ತೆ. ಸೊ ದ್ಯಾಟ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಟು ದ ಬಿಸ್ನೆಸಸ್ ಆಫ್ ದಟ್ ನೇಷನ್. ಸೊ ಹಿಂಗಾಗಿ ಬೇರೆ ಇದರಲ್ಲಿ, ಬೇರೆ ಕಮ್ಯುನಿಟಿಗಳಲ್ಲಿ ಇರೋ ಇದಕ್ಕೆ ನಮ್ದಕ್ಕೆ ಸಂಬಂಧನೇ ಇಲ್ಲ, ವ್ಯತ್ಯಾಸ ದೂರ ಉಳಿತು, ಸಂಬಂಧನೇ ಇಲ್ಲ. Our cultural, our temples were much richer in terms of cultural, in terms of education, in terms of economy, in every aspect. Our temples and our system was far, far superior. ಕೊನೆಯದಾಗಿ ಅನಿಲ್ ಜಿ ಹೇಳ್ತಾ ಇದ್ರು, ಏನೋ ದೇವ್ರ ಎಲ್ಲಾ ಕಡೆ ಇದ್ದಾನೆ, ನೀವು ಮೂರ್ತಿನ ಯಾಕೆ ಪೂಜೆ ಮಾಡ್ತೀರಾ ಅಂತ. ನಾನು ಒಂದ್ಸರಿ ಡಿಸ್ಕಷನ್ ಬಂದಾಗ ಅವ್ರಿಗೆ ಕೇಳಿದೆ, ಹೌದಪ್ಪ ದೇವ್ರ ಎಲ್ಲಾ ಕಡೆ ಇದ್ದಾನೆ ಅಂದ್ಮೇಲೆ ಮೂರ್ತಿಲೂ ಇದಾನ, ಅಂದ್ಮೇಲೆ ನಾನು ಯಾಕೆ ಮೂರ್ತಿ ಪೂಜೆ ಮಾಡಬಾರ್ದು ಅಂತ. ಸೊ ವಿ ಹ್ಯಾವ್ ಟು ಫೈಂಡ್ ದಿಸ್ ಕಂಟೆನ್ಷನ್. ಜನ ಸುಮ್ನೆ ವಾದದಲ್ಲಿ ನಮ್ಮನ್ನ ಟ್ರ್ಯಾಪ್ ಮಾಡೋದಕ್ಕೆ ನೋಡ್ತಾರೆ, ಬಟ್ ವಿ ಹ್ಯಾವ್ ಟು ಆಲ್ವೇಸ್ ಪ್ರಿಪೇರ್ ಫಾರ್ ದಟ್ ಆಂಟಿಡೋಟ್. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಆಕ್ಚುಲಿ ನಮ್ದೊಂದು ವಿಚಾರ ಏನಂದ್ರೆ, ಈ ಮೂರ್ತಿ ಇವನ್ ರಾಮ ಅಯೋಧ್ಯದಲ್ಲಿ ರಾಮ ಮಂದಿರ, ರಾಮ ಮೂರ್ತಿಯನ್ನು ನೋಡಿದಾಗ ಅದು ಇವತ್ತಿಗೆ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ. ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾಗಿಂದ ಇವತ್ತಿನ. ಯಾಕೆ ಅಂದ್ರೆ ಇಟ್ಸ್ ಅ ಸೈಕಾಲಜಿಕಲ್ ಎಫೆಕ್ಟ್ ಆಲ್ಸೋ. ಮೀನ್ಸ್ ವೆರ್ ದ ಪೀಪಲ್ ಕಮ್ ವಿತ್ ಅ ಪಾಸಿಟಿವ್ ಎನರ್ಜಿ ಅಂಡ್ ಎಕ್ಸ್ಪೆಕ್ಟೇಷನ್ ಅಂಡ್ ಪುಟಿಂಗ್ ದ ಪಾಸಿಟಿವ್ ಎನರ್ಜಿ ದೇರ್ ಇನ್ ಒನ್ ಪ್ಲೇಸ್, ಆ ಒನ್ ವಸ್ತು ಇರ್ಬೋದು, ಅದರಲ್ಲಿ ಅದರದೇ ಆದಂತಹ ಒಂದು ವಿಶೇಷತೆ ಬರುತ್ತೆ. ಸೊ ಇದು ಇಟ್ಸ್ ಸೈಕಾಲಜಿಕಲಿ ಆಲ್ಸೋ, ಇಟ್ಸ್ ವಿ ಕ್ಯಾನ್ ಫೀಲ್ ಇಟ್. ದಟ್ಸ್ ಮೋರ್ ಆಫ್ ಯು ಕಾಂಟ್ ಡಿಸ್ಕ್ರೈಬ್ ಇನ್ ಅ ಮೋರ್ ಲಾಜಿಕಲ್ ವೇ, ಬಟ್ it will be as a psychology, it will it affects, we can feel it. ಅದು ಒಂದು ವಿಷಯ. ಇನ್ನೊಂದು ಡಿಸ್ಟ್ರಿಬ್ಯೂಟೆಡ್, ನಮ್ಮಲ್ಲಿ ಮೊದಲಿಗೆ ಡಿಸ್ಟ್ರಿಬ್ಯೂಟೆಡ್ ಟೆಂಪಲ್ಸ್ ಇರ್ತಿತ್ತು. ಈಗ ಬಿಕಾಸ್ ಅರ್ಬನ್ ಎಕಾನಮಿ ಡ್ರಿವನ್ ಇರೋದಕ್ಕೆ, ನಮ್ಮ ಹೋಲ್ ಎಕಾನಮಿ ಇಸ್ ಅರ್ಬನೈಸೇಷನ್ ಸೆಂಟ್ರಿಕ್ ಇರೋದಕ್ಕೆ ಅದು ಸಮಸ್ಯೆ ಆಗಿದೆ. ಅಲ್ಲಿ ಎಲ್ಲಾ ಜನರು ಒಂದು ಏನಂದ್ರೆ ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಬರ್ತಾರೆ. ಇದನ್ನ ನಾವು ನಿಧಾನವಾಗಿ ಶುಡ್ ರೆಡ್ಯೂಸ್ ಇಟ್. ಅದು ಯಾರು ಟೆಂಪಲ್ ಓನರ್ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೇರೆಯವರು ಕೊಡ್ಬೋದು, ಜಗೀರ್ತ್ ಅವ್ರು ಇರ್ಬೋದು, ಸುಧೀಂದ್ರ ಅವರು ಇರ್ಬೋದು.
ಸೊ ಅದಕ್ಕೆ ಶ್ರದ್ಧಾ ಭಕ್ತಿ ಜ್ಞಾನ ಮೂರರದು ಕೇಂದ್ರ ಆಗಿತ್ತಂತ ಅನ್ಸುತ್ತೆ. ಕರೆಕ್ಟ್. ಸರಿ, ತುಂಬಾ ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳೋದಿದ್ಯಾ? ಅಂದ್ರೆ ಶಾರ್ಟ್ ಆಫ್ ಟೈಮ್ 1 or 2 ಪಾಯಿಂಟ್ಸ್ Jaitirth, ಹೇಳ್ಬೋದು. you want to put your opinion, Jaitirth? Or Sudhindra Acharya? ಹಾ ರೀ, ಏನಿಲ್ಲ ಸರ್. Sir, I think we also, time up. ಓಕೆ, ಇದಕ್ಕೆ ಒಂದು ನಾವು ಸಪರೇಟ್ ಡಿಸ್ಕಷನ್ ಬೇಕಾದ್ರೆ ಇಟ್ಕೊಳ್ಳೋಣ. ಅಂದ್ರೆ ಇದರಲ್ಲಿ ಅಗೇನ್ ಯಾವುದೇ ಭಾವದಿಂದ ನಾವು ಮತ್ತವರನ್ನ ಕಮೆಂಟ್ ಮಾಡೋದಾಗ್ಲಿಲ್ಲ. ಇದು ಬದಲಾವಣೆ ಜಗತ್ತಿನಲ್ಲಿ ಆಗ್ತಾ ಇದೆ. ಬದಲಾವಣೆಗೋಸ್ಕರ ಏನೇನೋ ಚೇಂಜಸ್ ಆಗುತ್ತೆ. ಎಲ್ಲಾ ಚೇಂಜು ಎಲ್ಲರದು ಕಂಟ್ರೋಲ್ದಲ್ಲಿ ಇರಲ್ಲ. ಎಲ್ಲರೂ ಚೇಂಜ್ಗೆ ಅಡಾಪ್ಟ್ ಮಾಡಿ ಹೋಗ್ತಾ 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 ಏನಾಗುತ್ತೆ, ಅದು ರ್ಯಾಂಡಮ್ ಆಗಿ ಅಡಾಪ್ಷನ್ ಆಗಿ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ನಮ್ಮ ಕಾನ್ಸೆಪ್ಟ್. ಈವನ್ ಬಿಸ್ನೆಸ್ ಅನ್ನೋ ಪಾಯಿಂಟ್ ಬಂದಾಗೂ ಕೂಡ ಹಿಂದೆ ಹೇಗೆ ಅಂದ್ರೆ ಈ ತುಪ್ಪ ಜಾರಿ ಮತ್ತೆ ವಾಪಸ್ ಹೋಳಿಗೆ ಮೇಲೆ ಬಿತ್ತು ಅಂತೇನೋ ಅಂತಿರಲ್ಲ ಹೇಳಿಕೆ. ಅಂದ್ರೆ ತಿರ್ಗಾ ಮುರ್ಗಾ ಮತ್ತೆ ವಾಪಸ್ ಬೆನಿಫಿಟ್ ನಮ್ಮ ಸಮಾಜದವರಿಗೆ ಆಗ್ತಿತ್ತು ಜಾಸ್ತಿ. ಅಂದ್ರೆ ಸಮಾಜ ಅಥವಾ ನಮ್ಮ ಸಮಾಜಕ್ಕೆ ಅಲೈನ್ ಆದವರಿಗೆ ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಇವತ್ತು ಬರೀ ಬಿಲ್ಡಿಂಗ್ಗಳ ಮೇಲೆ ಫೋಕಸ್ ಜಾಸ್ತಿ ಆಗೋದ್ರಿಂದ, ಅಥವಾ ಈ ಲೈಟಿಂಗ್ ಇರ್ಬೋದು, ಈ ಡೆಕೋರೇಷನ್ಸ್ ಇರ್ಬೋದು, ಇಂಥವೆಲ್ಲ ಏನಂದ್ರೆ ಇದು ನಮ್ಮ ಕೈ ಬಿಟ್ಟು ಬೇರೆ ವ್ಯವಸ್ಥೆ ಜನರಿಗೇನೆ ಜಾಸ್ತಿ ದುಡ್ಡು ಹೋಗ್ತಾ ಇದೆ. ಸೊ ಎಲ್ಲ ಕೂಡಿಟ್ಟ ಹಣ, ಅಂದ್ರೆ ಜನರು ಶ್ರದ್ಧಾ ಭಕ್ತಿಯಿಂದ ಕೊಡ್ತಕ್ಕಂಥ ಎಲ್ಲ ಹಣವೂ ಕೂಡ ಇವತ್ತು ಬೇರೆ ಬೇರೆ ಸಮಾಜದವ್ರಿಗೆ ಹೋಗಿ ಅವರೆಲ್ಲ ಶ್ರೀಮಂತ ಆಗ್ತಾ ಇದಾರೆ. ಅದೇ ಊರಲ್ಲಿ ಇರ್ತಕ್ಕಂಥ ಏನು ಬಡ ಬ್ರಾಹ್ಮಣರು ಇರ್ಬೋದು ಅಥವಾ ಲೋವರ್ ದ್ಯಾನ್ ಮಿಡಲ್ ಕ್ಲಾಸ್ ದಲ್ಲಿ ಇರಬಹುದು, ಅವ್ರ ಜೀವನ ಇನ್ನೂ ದುಸ್ತರವಾಗೇ ಇದೆ. ಹೀಗಾಗಿ ಸಾಕಷ್ಟು ಜನ ಇವತ್ತು ದೇವಸ್ಥಾನ ಅಂದ್ರೆ ಸರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವಿರ್ತೀವಿ, ಏನ್ ಹೋಗೋ ಅವಶ್ಯಕತೆ ಇಲ್ಲ ಅಂತನೋ ಪರಿಸ್ಥಿತಿಗೂ ಕೂಡ ಬಂದಿದ್ದಾರೆ. ಇದೆಲ್ಲ ಬೇಸ್ಡ್ ಆನ್ ಇಂಟ್ರಾಕ್ಷನ್, ಸಮ್ ಕಲೆಕ್ಟೆಡ್ ಫ್ಯಾಕ್ಟ್ಸ್. ಬಟ್ ಇದು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿ ಏನೆಲ್ಲ ಚೇಂಜಸ್ ಅನ್ನ ನಾವು ಸಜೆಸ್ಟ್ ಮಾಡ್ಬೋದು ಅನ್ನೋದು ಮಾತ್ರ ನಾವು ಚಿಂತನೆ ಮಾಡ್ಬೋದು. ಮತ್ತೆ ಇದರಲ್ಲಿ ಬೇಡ್ಕೋದಷ್ಟೇ ನಮ್ಮ ಕೆಲಸ. ಓಕೆ, ಹೆಚ್ಚಿನ ಹೆಚ್ಚು ಲೋಕಲೈಸೇಷನ್ ಮಾಡ್ಬೇಕು ನಾವು. ಅಂದ್ರೆ ಲೋಕಲೈಸ್ಡ್ ಸಾಧಕರು ಯಾರಿರ್ತಾರೆ ಅವ್ರಿಗೆ ನಾವು ಓನರ್ಶಿಪ್. ಹೌದು ಹೌದು, ಪ್ರತಿಯೊಂದು ಆರಾಧನೆ ಭಜನೆಗಳು ಎಲ್ಲಾನು ಲೋಕಲ್ ಆಗಿ ಆಗ್ಬೇಕು. ಇವತ್ತೇನಾಗುತ್ತೆ, ನಾನು ಬೆಂಗಳೂರಿಂದ ಹೋಗಿ ನಮ್ಮೂರಲ್ಲಿ ನಾನು ಆರಾಧನೆ ಮಾಡಿ ಬಂದ್ಬಿಟ್ರೆ ನನಗೆ ಅಷ್ಟು ಅಟ್ಯಾಚ್ಮೆಂಟ್ ಅಲ್ಲಿ ಬಗ್ಗೆ ಇರೋಲ್ಲ, ಅಥವಾ ಅಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಲ್ಲ. ನಾನಾಯ್ತು ನನ್ನ ಕೆಲಸ ಆಯ್ತು, ಇಲ್ಲ ಭಾಳ ಆದ್ರೆ ಒಂದು 10,000 ರೂಪಾಯಿ ಒಂದು ಸೇವೆ ಮಾಡಿ ಬಂದ್ಬಿಡ್ಬೋದು. ಆದ್ರೆ ಅಲ್ಲೇ ಇದ್ದವರು ಎಲ್ಲಾ ಶ್ರದ್ಧಾ ಭಕ್ತಿ ಮತ್ತು ತನುಮನ ಧನ ಎಲ್ಲದಿಂದನೂ ಅವ್ರು ಬಂದು ಸೇವೆ ಮಾಡೋಷ್ಟು ಅವಕಾಶ ಇರುತ್ತೆ ಅಂತ ಹೇಳ್ತಾ ಚಿಂತನವನ್ನ ಇವತ್ತು ಮುಗಿಸೋಣ. ಓವರ್ ಟು ವಾರುಣಿ ಫಾರ್ ಎಂಡಿಂಗ್ ಪ್ರೇಯರ್. ಹರಿ ಸರ್ವೋತ್ತಮ ವಾಯುಜೀಯೋತ್ತಮ. ಹರಿ ಹರಿ ಸರ್ವೋತ್ತಮ ಸರ್ವೋತ್ತಮ ವಾಯುಜೀವೋತ್ತಮ. ಶ್ರೀಮನ್ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ. ಶ್ರೀಮನ್ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತೋ. ಭಿನ್ನಾ ಜೀವಗಣಾ ಹರೇರನುಚರ ನೀಚೋ ಚ ಭಾವಂಗತಾ. ಭಿನ್ನಾ ಜೀವಗಣ ಹರೇರನುಚರ ನೀಚೋ ಚ ಭಾವಂಗತಾ. ಮುಕ್ತೇರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಯಕ್ಷಾದಿತ್ರಯಂ ಪ್ರಮಾಣ ಕಿಲ ಆಮ್ನಾಯೇಕ ವಿದ್ಯೋ ಹರಿಯೇ. ಯಕ್ಷಾದಿತ್ರಯಂ ಪ್ರಮಾಣ ಅಖಿಲ ಆಮ್ನಾಯೇಕ ವಿದ್ಯೋ ಹರಿಯೇ. ಹರಿ ಸರ್ವೋತ್ತಮ ವಾಯುಜೀಯೋತ್ತಮ. ಹರಿ ಸರ್ವೋತ್ತಮ ಹರಿ ಸರ್ವೋತ್ತಮ ವಾಯುಜೀವೋತ್ತಮ.